ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ನ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು. ನಿನ್ನೆಯಷ್ಟೇ ಎಸ್ಪಿಪಿ ಬದಲಾವಣೆ ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬದಲಾವಣೆಗೆ ಯಾವುದೇ ಒತ್ತಡ ಇಲ್ಲ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಆದರೆ ಇವತ್ತು ಒತ್ತಡ ಇರೋ ಬಗ್ಗೆ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಅಂದರೆ ಅವ್ರು ಹೇಳಿದ್ದೇನು ಅಂದರೆ, ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟರು. ದರ್ಶನ್ ವಿಚಾರವಾಗಿ ಯಾರೂ ಕೂಡ ನನ್ನ ಹತ್ರ ಬರಬೇಡಿ, ಇದಕ್ಕಿಂತ ದೊಡ್ಡ ಕ್ರೌರ್ಯ ಮತ್ತೊಂದು ಇಲ್ಲ ಅಂತ ಹೇಳಿದ್ದಾರೆ. ಒತ್ತಡ ಹಾಕೋದಕ್ಕೆ, ಮನವಿ ಮಾಡೋದಕ್ಕೆ ಯಾರು ನನ್ನ ಬಳಿ ಬರಬೇಡಿ, ಈ ಘಟನೆ ಎಂಥದ್ದು ಅಂತ ನಾನು ನೋಡಿದ್ದೀನಿ ಅಂಥೇಳಿ ದರ್ಶನ್ ಪರ ಲಾಬಿ ಮಾಡೋದಕ್ಕೆ ಮುಂದಾದವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. I really would like to say thanks. Siddaramaiah, you are the fantastic chief minister. Thank you so much, Siddaramaiah sir. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನನಗೆ ಭಾಳ ಅನುಮಾನ ಇತ್ತು, ಭಾಳ ಪ್ರಶ್ನೆ ಇತ್ತು, ತುಂಬಾ ಭಯ ಆಗಿಬಿಟ್ಟಿತ್ತು ನನಗೆ. ಯಾಕಂದರೆ ಏನೇನೋ ನಡೀತಾ ಇದೆ. ಯಾರೋ ಚಾಮರಾಜಪೇಟೆ ಮೂಲದ ಯಾರೋ ಸಚಿವರಂತೆ, ಯಾರೋ ಭತ್ತ ನಾಟಿ ಮಾಡೋರು ಇನ್ನೊಬ್ರು ಯಾರೋ ಸಚಿವರಂತೆ, ಅವ್ರು ಯಾರೋ ಬೇರೆ ಇನ್ನೊಬ್ರು ಏನೋ ಸಚಿವರಂತೆ, ಅದ್ಯಾರೋ ಬೊಮ್ಮನಹಳ್ಳಿಯಲ್ಲಿ ಇನ್ನೊಂದು ಪಾರ್ಟಿಯ ಮತ್ತೊಬ್ಬರು ಯಾರೋ MLA ಅಂತೆ, ಯಾರೋ ಬೊಮ್ಮನಹಳ್ಳಿ ಹತ್ರ ಇರ್ತಾರಂತ, ಅವರು ಯಾರೋ ಗೊತ್ತಿಲ್ಲ, ಹೆಸರು ಮರ್ತೊಂಬಿಡ್ತೀನಿ ನಾನು. ನನಗೆ ಒಂದು ಸಲ ಹೆಸರೆಲ್ಲ ನೆನಪಾಗಲ್ಲ ರೀ, ಮರ್ಕೊಂಡ್ಬಿಡ್ತೀನಿ ನಾನು. ಸೆಲೆಕ್ಟಿವ್ ಡಿಮೆನ್ಷಿಯಾ ಇರ್ಬೇಕು ನನಗೆ ಅನಿಸ್ತದೆ. ಅವರೆಲ್ಲ ಅಂತೆ, ಅವರೆಲ್ಲ ಹೋಗ್ಬಿಟ್ರಂತೆ, ಸಾರ್ ಕಾಪಾಡ್ಬಿಡಿ ಸಾರ್ ಅಂತ ಹೋಗ್ಬಿಟ್ರಂತೆ ಅವರೆಲ್ಲ. ಸಿದ್ದರಾಮಯ್ಯನವರು ಖಡಕ್ ನಿಲುವನ್ನು ತಗೊಂಡಿರೋದು. ಹ್ಯಾಟ್ಸ್ ಆಫ್ ಟು ಯು ಸರ್. ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್, ಹ್ಯಾಟ್ಸ್ ಆಫ್ ಟು ಯು ಸರ್. ಸರ್ಕಾರನ 24 ಗಂಟೆ ಬೈತಾ ಕೂತ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ. ಹ್ಯಾಟ್ಸ್ ಆಫ್ ಟು ದಮ್. ಬರ್ಬೇಡ್ರ ಯಾರು. ಗ್ರೇಟ್ ಸಿದ್ದರಾಮಯ್ಯನವರು, ಗ್ರೇಟ್. ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಸಾಹೇಬರು, ಫ್ಯಾಂಟಾಸ್ಟಿಕ್. ಹ್ಯಾಟ್ಸ್ ಆಫ್. ಈ ಪ್ರಕರಣದಲ್ಲಿ ನೀವು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀರಿ, ಹ್ಯಾಟ್ಸ್ ಆಫ್ ಟು ಯು. ಎಸ್. ACP, DCP, ಕಮಿಷನರ್ ಆಫ್ ಬೆಂಗಳೂರು, ಹ್ಯಾಟ್ಸ್ ಆಫ್ ಟು ಯು. ಬಟ್ ಇನ್ನೊಂದು 6 ತಿಂಗಳಲ್ಲಿ ಇದರ ಇಂಟೆನ್ಸಿಟಿ ಕಡಿಮೆ ಆದಾಗ ಮೇಕ್ ಶ್ಯೂರ್ ಹೈಕೋರ್ಟ್ಗೆ ಪ್ರಕರಣ ಬಂದಾಗ SPP ಚೇಂಜ್ ಆಗದಿರಲಿ ಸರ್. ಕೆಲವು ರಿಕ್ವೆಸ್ಟ್ಗಳು ನಿಮ್ಮ ಹತ್ರ. ACP ಚೇಂಜ್ ಮಾಡಬೇಡಿ, DCP ಚೇಂಜ್ ಮಾಡಬೇಡಿ, ಕಮಿಷನರ್ ಚೇಂಜ್ ಆಗಿಬಿಡಬಹುದು. ಇನ್ನೂ ಒಂದು ರಿಕ್ವೆಸ್ಟ್, ಲಾಸ್ಟ್ ರಿಕ್ವೆಸ್ಟ್ ಸರ್ಕಾರದ ಹತ್ರ. ಏನು ಹೇಳಿ ರಿಕ್ವೆಸ್ಟು? ರಿಕ್ವೆಸ್ಟ್ ಈಸ್ ದ್ಯಾಟ್ ಮೋಸ್ಟ್ ಸ್ಪೀಡಿಯಾಗಿ ಈ ಪ್ರಕರಣ ಮುಗಿಸಿ. ಇಂಟೆನ್ಸಿಟಿ ಕಡಿಮೆ ಆಗೋಕ್ಕಿಂತ ಮುಂಚೆ ಪ್ರಕರಣ ಮುಗಿಸಿ ಪ್ಲೀಸ್. ಐ ಆಮ್ ರಿಕ್ವೆಸ್ಟಿಂಗ್ ಪ್ಲೀಸ್. ಇದು ತುಂಬ ಹೈ ಪ್ರೊಫೈಲ್ಡ್ ಕೇಸ್. ಬೇರೆ ಮರ್ಡರ್ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಆಗಿಲ್ಲ, ಇಂಡಿಯಾದಲ್ಲಿ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಈ ಪಾತಕ ಕೃತ್ಯದ ಪರಮಾವಧಿ ಬಹಳ ನೀಚತನದ್ದಿದೆ ಇಲ್ಲಿ. ಅಕಾರ್ಡಿಂಗ್ ಟು ಪೊಲೀಸ್, ಅಕಾರ್ಡಿಂಗ್ ಟು ಪೊಲೀಸ್, ನಾಟ್ ಅಕಾರ್ಡಿಂಗ್ ಟು ಮೀಡಿಯಾ. ಪ್ಲೀಸ್ ಬೇಗ ಮುಗಿಸ್ಬಿಡಿ ಸರ್ ಈ ಪ್ರಕರಣನ, ಬೇಗ, ಆದಷ್ಟು ಬೇಗ. ಫಾಸ್ಟ್ ಟ್ರ್ಯಾಕ್ ದಿಸ್ ಕೇಸ್ ಪ್ಲೀಸ್. ಐ ಆಮ್ ರಿಕ್ವೆಸ್ಟಿಂಗ್ ದಿ ಗೌರ್ಮೆಂಟ್. ಅಲ್ವಾ? ನಿಜ. ಇಲ್ಲಾಂದರೆ ಇಂಟೆನ್ಸಿಟಿ ಕಡಿಮೆ ಆಗ್ಬಿಡುತ್ತೆ. ಹೌದು. ಸೆಕೆಂಡ್, 2ನೇ ಪಾಯಿಂಟ್ ಹೇಳ್ಬಿಡ್ತೀನಿ. ಈ ಪ್ರಕರಣದ ಸಂತ್ರಸ್ತರು ಯಾರು? ರೇಣುಕಾಸ್ವಾಮಿಯ ಕುಟುಂಬ. ಸಹಜವಾಗಿ ಕ್ರಿಮಿನಲ್ ಕೇಸು. ಗಂಡನ್ನ ಪಾಪ ಹೆಣ್ಮಗು ಕಳ್ಕೊಂಬಿಟ್ಟಿದೆ ಪಾಪ. ಆ ಕೂಸು ಕಳ್ಕೊಂಬಿಟ್ಟಿದೆ ಪಾಪ, ಹೊಟ್ಟೆಲಿರೋ ಕೂಸು. ಮಗು ತಂದೆನ ಕಳ್ಕೊಂಬಿಟ್ಟಿದೆ ಪಾಪ, ಇನ್ನು ಹುಡ್ದೇ ಇರೋಂಥ ಮಗು. ಹೌದು. ದಯವಿಟ್ಟು ತಾವು, ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾವುದೇ ರೀತಿಯ ಒತ್ತಡಕ್ಕೂ ಪ್ಲೀಸ್ ಬಲಿಯಾಗಬೇಡಿ. ನನ್ನ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್. ಅವರು ಓರಲ್ ಸಬ್ಮಿಷನ್ ಕೊಡ್ತಾರೆ ಪಾಪ, ಅವ್ರಿಗೇನು ಗೊತ್ತಿರಲ್ಲ, ಅವ್ರೇನು ಸಾಕ್ಷಿ ತಂದು ಕೊಡೋಕ್ಕಾಗಲ್ಲ, ಏನು ತಂದು ಕೊಡೋಕ್ಕಾಗಲ್ಲ. ಕೋರ್ಟ್ ಕೇಳಿದಾಗ ಹೇಳ್ತಾರೆ, ಏನಮ್ಮ ಅಂತ ಕೇಳಿದಾಗ ನಮಗೇನು ಗೊತ್ತು ಸರ್, ಪೊಲೀಸರು ಹೇಳಿದ್ರು ಅಂತ ಅಂದ್ಬಿಡ್ಬೇಡಿ ದಯವಿಟ್ಟು ಪ್ಲೀಸ್. ಆ ರಿಕ್ವೆಸ್ಟ್ ಕೈ ಜೋಡಿಸ್ಬಿಡ್ಕತ್ತೀನಿ ಪ್ಲೀಸ್. ಯಾಕಂದರೆ ಪ್ರಕರಣದಲ್ಲಿ ಯಾರೋ ನಟರಿದ್ದಾರೆ ಅಂತಲ್ಲ, ಈ ಪ್ರಕರಣದಲ್ಲಿ ಯಾರಿದ್ರೂ ಅಷ್ಟೇ. ನಮಗೇನು ಆ ನಟರ ಮೇಲೆ ನಮಗೇನೂ ಇಲ್ಲ ರೀ. ನಾನು ಥಿಯೇಟ್ರಿಗೆ ಹೋಗೋದು 4 ಸಿನಿಮಾ ನೋಡ್ತೀನಿ ರೀ ಅವ್ರದ್ದು, ಚೆನ್ನಾಗಿರ್ತದೆ ರೀ ಅವ್ರ ಸಿನಿಮಾ. ಮೊನ್ನೆ ಅದು OTT ಸಿನಿಮಾ ಬಂದಿತ್ತಲ್ಲ, ನಾನು ನೋಡಿದೆ ರೀ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೇನಿಲ್ಲ, ಐ ಹ್ಯಾವ್ ನಥಿಂಗ್ ಅಗೇನೆಸ್ಟ್ ಹಿಮ್. But I have everything against him when it comes to this case.
ಈ ಕೇಸ್ನಲ್ಲಿ ಎಲ್ಲ ಇದೆ, ಗೊತ್ತಾಯ್ತಾ? ಐ ಹ್ಯಾವ್ ಎವ್ರಿಥಿಂಗ್ ಅಗೇನ್ಸ್ಟ್ ದಿ ಹೋಲ್ ಟೀಮ್, 17 ಪೀಪಲ್ ವೆನ್ ಇಟ್ ಕಮ್ಸ್ ಟು ದಿಸ್ ಕೇಸ್. ಈ ಕೇಸ್ ಬಗ್ಗೆ ಮಾತ್ರ. ಓಕೆ. ಇನ್ನು ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿ ಬರ್ಬರವಾಗಿ ಹತ್ಯೆ ಮಾಡಿದ ಪ್ರಕರಣದಲ್ಲಿ ಡಿ ಗ್ಯಾಂಗ್ ವಿರುದ್ಧ ಕಾನೂನು ಕುಣಿಕೆ ಇದೀಗ ಮತ್ತಷ್ಟು ಬಿಗಿಯಾಗ್ತಾನೆ ಹೋಗ್ತಾ ಇದೆ. ಆರೋಪಿಗಳ ವಿರುದ್ಧ ಪೊಲೀಸರು ಹೆಚ್ಚುವರಿಯಾಗಿ ಒಂದಲ್ಲ ಎರಡಲ್ಲ 8 ಹೊಸ ಸೆಕ್ಷನ್ಗಳನ್ನು ಸೇರಿಸಿದ್ದಾರೆ. IPC ಸೆಕ್ಷನ್ 120B ಅಪರಾಧಕ್ಕೆ ಒಳಸಂಚು, 364 ಕಿಡ್ನ್ಯಾಪ್, 355 ಕ್ರಿಮಿನಲ್ ಬಲಪ್ರಯೋಗ, 384 ಸುಲಿಗೆ, 143 ಕಾನೂನು ಬಾಹಿರ ಸಭೆ, 147 ಗಲಭೆ, 148 ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರೋದು ಹಾಗೂ IPC ಸೆಕ್ಷನ್ 149 ಅಡಿಯಲ್ಲಿ ಪೊಲೀಸರು ಪ್ರಕರಣಗಳನ್ನು ಸೇರಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.